ಈ ಒಂದು ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ ಅಂತ. ಒಂದನೇ ಪ್ರಶ್ನೆ, ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳೆಂದರೆ, ಅದರಲ್ಲಿ ಆರ್ಥಿಕ ಚಲಕ, ಇದು ಅಲ್ಲ. ಬಿ, ಅರ್ಥಶಾಸ್ತ್ರಜ್ಞರು, ಇದು ಅಲ್ಲ. ಸಿ, ಆರ್ಥಿಕ ಏಜೆಂಟರು, ಸರಿಯಾದ ಉತ್ತರ. ಮತ್ತು ಡಿ, ಮೇಲಿನ ಯಾವುದು ಕೂಡ ಅಲ್ಲ. ಎರಡನೇ ಪ್ರಶ್ನೆ, 1936ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞರಾದ ಜಾನ್ ಮೇನಾರ್ಡ್ ಕೇನ್ಸ್ ಅವರು ಪ್ರಕಟಿಸಿದ ಅವರ ಪ್ರಸಿದ್ಧ ಕೃತಿ, ಅದರಲ್ಲಿ ಎ, ರಾಷ್ಟ್ರಗಳ ಸಂಪತ್ತು ಅಲ್ಲ. ಸಿ, ಬಡ್ಡಿ ಸಿದ್ಧಾಂತ ಅಲ್ಲ. ಡಿ, ಉದ್ಯೋಗ ಸಿದ್ಧಾಂತ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಬಿ, ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಅಂತಕ್ಕಂಥ ಕೃತಿ ಜಾನ್ ಮೇನಾರ್ಡ್ ಕೇನ್ಸ್ ಅವರು ಬರೆದಂತಕ್ಕಂಥ ಕೃತಿ ಇದೆ ಇದು. ಮೂರನೇ ಪ್ರಶ್ನೆ, ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗ ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯ ಮಾಡುತ್ತವೆ ಎಂಬುದು ಅದರಲ್ಲಿ ಎ, ಆಧುನಿಕ ಚಿಂತನೆಯಾಗಿದೆ, ತಪ್ಪು. ಸಮಕಾಲೀನ ಚಿಂತನೆಯಾಗಿದೆ, ತಪ್ಪು. ಮೇಲಿನ ಡಿ, ಯಾವುದೂ ಅಲ್ಲ, ತಪ್ಪು. ಇಲ್ಲಿ ಸರಿಯಾದ ಉತ್ತರ ಸಾಂಪ್ರದಾಯಿಕ ಚಿಂತನೆಯಾಗಿದೆ. ನಾಲ್ಕನೇ ಪ್ರಶ್ನೆ, ಮಹಾ ಆರ್ಥಿಕ ಕುಸಿತದ ವರ್ಷ ಕ್ವಶನ್ ಇದೆ. ಅಂದರೆ ಅರ್ಥವ್ಯವಸ್ಥೆಯಲ್ಲಿ ದೊಡ್ಡ ಕುಸಿತವನ್ನು ಕಂಡಿರ್ತಕ್ಕಂಥ ಯಾವ ವರ್ಷ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಎ, 1920 ಅಲ್ಲ. ಬಿ, 1889 ಅಲ್ಲ. ಸಿ, ಎ, 1929 ಇಲ್ಲಿ ಸರಿಯಾದ ಉತ್ತರ. ಡಿ, 2018 ಇದು ತಪ್ಪು. ಅದೇ ರೀತಿಯಾಗಿ ಐದನೇ ಪ್ರಶ್ನೆ, ಒಂದು ಬಂಡವಾಳಶಾಹಿ ದೇಶದಲ್ಲಿ, ಅಂದರೆ ಕ್ಯಾಪಿಟಲ್ ಸಿಟೀಸ್ ಕಂಟ್ರೀಸ್, ಉತ್ಪಾದನಾ ಚಟುವಟಿಕೆಗಳು ಮುಖ್ಯವಾಗಿ ಇವರು ನಡೆಸುತ್ತಾರೆ. ಅಂದರೆ ಅರ್ಥಶಾಸ್ತ್ರದಲ್ಲಿ ಬಂಡವಾಳಶಾಹಿ ಇದೆ, ಸಮಾಜವಾದಿಶಾಹಿ ಇದೆ ಮತ್ತು ಇನ್ನೊಂದು ಮಿಶ್ರ ಅರ್ಥ ವ್ಯವಸ್ಥೆ ಇದೆ. ಈ ಮೂರಲ್ಲಿ ಬಂಡವಾಳಶಾಹಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಎ, ಉದ್ಯಮಿ ಸಂಸ್ಥೆಗಳು ಇಲ್ಲಿ ಸರಿಯಾದ ಉತ್ತರ. ಬಿ, ಸರ್ಕಾರದ ಪ್ರಾಧಿಕಾರ, ತಪ್ಪು. ಸಿ, ಯೋಜನಾ ಪ್ರಾಧಿಕಾರ, ತಪ್ಪು. ಮತ್ತು ಮೇಲಿನ ಯಾವುದೂ ಕೂಡ ಅಲ್ಲ. ಈ ರೀತಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇದೇ ಚಾಪ್ಟರ್ದಲ್ಲಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ. ಫಸ್ಟಿಗೆ
ಇಡೀ ಡ್ಯಾಶ್ ಇಡೀ ಆರ್ಥಿಕತೆಯ ಸ್ಥಿತಿಗತಿಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತದೆ ಅಂತಂದರೆ ಇದು ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇಡೀ ಆರ್ಥಿಕತೆ ಅಂದರೆ ದೇಶದ ಆರ್ಥಿಕತೆ ಸ್ಥಿತಿಗತಿಯನ್ನು ನಿಭಾಯಿಸುವುದು ಸಮಗ್ರ ಅರ್ಥಶಾಸ್ತ್ರ. ಖಾಲಿ ಬಿಟ್ಟ ಸ್ಥಳದಲ್ಲಿ. ಎರಡನೇ, ಭೂಮಿಯು ಸಲ್ಲಿಸಿದ ಸೇವೆಯ ಒಂದು ಭಾಗವನ್ನು ಡ್ಯಾಶ್ ರೂಪದಲ್ಲಿ ಪಾವತಿಸಲಾಗಿದೆ ಅಂತಂದರೆ ಇದು ಗೇಣಿ ರೂಪದಲ್ಲಿ ಪಾವತಿಸಲಾಗಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮೂರನೇ, ಸ್ವದೇಶವು ಇತರೆ ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರುವುದು ಡ್ಯಾಶ್ ಎಂದು ಕರೆಯುತ್ತೇವೆ. ಇಲ್ಲಿ ಸ್ವದೇಶ ಅಂತಂದರೆ ನಮ್ಮ ದೇಶ ಅಂತ. ನಮ್ಮ ದೇಶದಿಂದ ಇತರೆ ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರುವುದಕ್ಕೆ ನಾವು ರಫ್ತು ವ್ಯಾಪಾರ ಎಂದು ಕರೆಯುತ್ತೇವೆ. ಎಕ್ಸ್ಪೋರ್ಟ್ ಟ್ರೇಡ್ ಅಂತ ಕರೀತೇವೆ ಇದಕ್ಕೆ. ಅದೇ ರೀತಿಯಾಗಿ ನಾಲ್ಕನೇದು, ಉದ್ಯಮಿ ಘಟಕಗಳೆಂದು ಕರೆಯಲಾಗುತ್ತದೆ. ಅಂದರೆ ಉತ್ಪಾದನಾ ಘಟಕಗಳಿಗೆ ನಾವು ಏನಂತ ಕರಿತೇವೆ ಅಂತಂದರೆ ಉದ್ಯಮಿ ಘಟಕಗಳೆಂದು ಕರೆಯಲಾಗುತ್ತದೆ ಅಂತ. ಇದು ಸರಿಯಾದ ಉತ್ತರ. ಐದನೇದು, ನೀತಿಗಳನ್ನು ಸ್ವಯಂ ಆಗಿ ಅಥವಾ ಶಾಸನಾತ್ಮಕ ಸಂಸ್ಥೆಗಳಾದ RBI ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅದೇ ರೀತಿ ಸೇಬಿಗಳು. ಇಲ್ಲಿ ಸೇಬಿ ಅಂದರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾಗಳಿಂದ ಜಾರಿಗೆ ತರಲಾಗುತ್ತದೆ. ಅಂದರೆ ಈ ಒಂದು ವೃತ್ತಾಂತದಲ್ಲಿ ಸಮಗ್ರ ಆರ್ಥಿಕ ನೀತಿಗಳು ಅಂತ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಇದೇ ಒಂದು ಅಂಕದ ಪ್ರಶ್ನೆಗಳು. ಒಂದು ಪ್ರಶ್ನೆಗೆ 1 ಅಂಕ, ಒಂದು ಪ್ರಶ್ನೆಗೆ 1 ಅಂಕ, ಟೋಟಲ್ ಈಕ್ವಲ್ ಟು 1 ಅಂತಕ್ಕಂಥದ್ದು. ಇಲ್ಲಿ ಆರ್ಥಿಕ ಏಜೆಂಟರುಗಳು ಎಂದರೆ ಯಾರು ಅಂತ ಪ್ರಶ್ನೆ ಇದೆ. ಆರ್ಥಿಕ ನಿರ್ಣಯಗಳನ್ನು ಕೈಗೊಳ್ಳುವ ವ್ಯಕ್ತಿಗಳು, ಸಂಸ್ಥೆಗಳು ಆರ್ಥಿಕ ಏಜೆಂಟ್ಗಳೆನ್ನುತ್ತೇವೆ. ಇಲ್ಲಿ ವ್ಯಕ್ತಿಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ಏಜೆಂಟ್ಗಳು. ಉದಾಹರಣೆಗೆ ಅನುಭೋಗಿಗಳು, ಉತ್ಪಾದಕರು, ಸರ್ಕಾರ, ಬ್ಯಾಂಕುಗಳು ಇತ್ಯಾದಿಗಳನ್ನು ಕೂಡ ನಾವು ಆರ್ಥಿಕ ಏಜೆಂಟ್ಗಳೆಂದೇ ಕರೆಯುತ್ತೇವೆ. ಎರಡನೇ ಪ್ರಶ್ನೆ, ಸಾಂಪ್ರದಾಯ ಪಂಥದ ಚಿಂತನೆ ಏನನ್ನು ಹೇಳುತ್ತದೆ? ಕೆಲಸ ಮಾಡಲು ಸಿದ್ಧರಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಸಾಂಪ್ರದಾಯ ಪಂಥದ ಚಿಂತನೆಯಾಗಿದೆ. ಅಂದರೆ ಕೆಲಸ ಮಾಡಲು ಸಿದ್ಧರಿರುವ ಎಲ್ಲ ಕಾರ್ಮಿಕರು ಇವರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು. ಅಂದರೆ ನಮಗೆ ಕೆಲಸ ಸಿಗುತ್ತೆ, ನಾವು ಪೂರ್ಣ ಉದ್ಯೋಗದಲ್ಲಿ ಕಂಡುಕೊಳ್ಳೋದು. ಅದೇ ರೀತಿ ಅವರಿಗೆ ಕೆಲಸ ಕೊಡ್ತಕ್ಕಂಥ ಕಾರ್ಖಾನೆಗಳನ್ನು ಕೂಡ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತವೆ. ಈ ರೀತಿ ಕಾರ್ಮಿಕರು ಮತ್ತು ಕಾರ್ಖಾನೆಗಳ ನಡುವೆ ಪೂರ್ಣ ಉದ್ಯೋಗ
ಕಲ್ಪಿಸಿಕೊಟ್ಟಿದೆ. ಆದರೆ ಅದನ್ನು ನಾವು ಸಾಂಪ್ರದಾಯಿಕ ಚಿಂತಕರು ಎಂದು ಹೇಳುತ್ತೇವೆ. ಮೂರನೇ ಪ್ರಶ್ನೆ, ಆಮದಿನ ಅರ್ಥ ನೀಡಿ ಅಂತಂದರೆ ಒಂದು ದೇಶ ಇತರೆ ದೇಶಗಳಿಂದ ಸರಕುಗಳನ್ನು ಸ್ಪರ್ಧಿಸುವುದನ್ನು ಆಮದುಗಳನ್ನು ಕರೆಯುತ್ತೇವೆ. ಒಂದು ದೇಶ ಇತರೆ ದೇಶಗಳಿಂದ ಸರಕುಗಳನ್ನು ಇಲ್ಲಿ ಖರೀದಿಸುವುದನ್ನು ಆಗಬೇಕಿತ್ತು, ತಪ್ಪಿದೆ. ಖರೀದಿಸುವುದನ್ನು ಆಮದು ಎಂದು ಕರೆಯುತ್ತೇವೆ. ಅಂದರೆ ನಮ್ಮ ದೇಶ ಇತರೆ ರಾಷ್ಟ್ರಗಳಿಂದ ನಾವು ಏನು ಸರಕುಗಳನ್ನು ಖರೀದಿಸುತ್ತೇವಲ್ಲ ಅದನ್ನು ನಾವು ಏನಂದು ಕರಿತೇವೆ ಅಂದರೆ ಆಮದುಗಳೆಂದು ಕರೆಯುತ್ತೇವೆ. ನೆಕ್ಸ್ಟು ಆಡಮ್ ಸ್ಮಿತ್ ರವರು ಪ್ರಸಿದ್ಧ ಕೃತಿಯನ್ನು ಹೆಸರಿಸಿ ಅಂದರೆ ಇಲ್ಲಿ ಆಡಮ್ ಸ್ಮಿತ್ ರವರ ಪ್ರಸಿದ್ಧ ಕೃತಿ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ. ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ ಅಂತ ಇದು ಕೃತಿ ಆಡಮ್ ಸ್ಮಿತ್ ಅವರ ಕೃತಿ ಆಗಿರ್ತಕ್ಕಂಥದ್ದು. 5. ಕೂಲಿಯ ದರ ಏನೆಂದು ಅರ್ಥೈಸುವಿರಿ ಅಂತ ಪ್ರಶ್ನೆ. ಈ ಕೂಲಿಯ ದರ ಶ್ರಮದ ಮಾರಾಟ ಮತ್ತು ಶ್ರಮದ ಖರೀದಿ. ಶ್ರಮದ ಮಾರಾಟ ಮತ್ತು ಶ್ರಮದ ಖರೀದಿಯಾಗುವ ಬೆಲೆಯನ್ನು ನಾವು ಕೂಲಿ ದರ ಎಂದು ಕರೆಯುತ್ತೇವೆ. ಈಗ ಈ ಕೆಳಗೆ 4 ವ್ಯಾಖ್ಯೆಗಳಲ್ಲಿ ಉತ್ತರಿಸಿ ಅಂತಂದರೆ 2 × 1 ಇದಕ್ಕೆ 2 ಮಾರ್ಕ್ಸ್, ಒಂದಕ್ಕೆ 2 ಮಾರ್ಕ್ಸ್. ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳ್ಯಾವ್ಯಾವು ಅಂತಂದರೆ ಅದರಲ್ಲಿ ಒಂದು ಉತ್ಪಾದನಾ ಸಾಧನಗಳು ಖಾಸಗಿ ಮಾಲೀಕತ್ವದಲ್ಲಿರ್ತವೆ. ಉತ್ಪಾದನೆ ಮಾಡ್ತಕ್ಕಂಥ ಎಲ್ಲ ಸಾಧನಗಳನ್ನು ಖಾಸಗಿ ಮಾಲೀಕತ್ವದಲ್ಲಿರ್ತವೆ ಅಂತಕ್ಕಂಥ ಒಂದು ಲಕ್ಷಣವಾಗಿದೆ. ಎರಡನೇದು, ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಉದ್ದೇಶದಿಂದ ಉತ್ಪನ್ನಗಳನ್ನು ಉತ್ಪಾದನೆ ಆಗುತ್ತವೆ. ಅಂದರೆ ಮಾರುಕಟ್ಟೆಯಲ್ಲೇ ಮಾರಾಟ ಮಾಡಬೇಕು ಉದ್ದೇಶದಿಂದ ಉತ್ಪನ್ನಗಳನ್ನು ಉತ್ಪಾದನೆ ಆಗುತ್ತವೆ ಅಂತ ಎರಡನೇದಾಗಿರ್ತಕ್ಕಂಥದ್ದು. ಮೂರನೇದು, ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಶ್ರಮದ ಮಾರಾಟ ಮತ್ತು ಖರೀದಿಯಾಗುತ್ತದೆ. ಅಂದರೆ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಶ್ರಮವನ್ನು ಮಾರಾಟ ಮಾಡ್ತಕ್ಕಂಥ, ಅದು ದೈಹಿಕವಾಗಿರ್ಬೋದು ಮತ್ತು ಮಾನಸಿಕವಾಗಿರ್ಬೋದು, ಬೌದ್ಧಿಕವಾಗಿರ್ತಕ್ಕಂಥ ಶ್ರಮವನ್ನು ಮಾರಾಟ ಮತ್ತು ಖರೀದಿ ಆಗುತ್ತದೆ ಅಂತಕ್ಕಂಥದ್ದು ಮೂರನೇ ಒಂದು ಲಕ್ಷಣದಲ್ಲಿ ನಾವು ನೋಡ್ತಾ ಇದ್ದೇವೆ. ಬಂಡವಾಳಶಾಹಿ ಮೂರನೇ ಲಕ್ಷಣ. ನಾಲ್ಕನೇದು, ಪ್ರಮುಖ ಆರ್ಥಿಕ ತೀರ್ಮಾನಗಳನ್ನು ಮಾರುಕಟ್ಟೆಯಲ್ಲಿ ನಿರ್ಧಾರವಾಗುತ್ತದೆ. ಯಾವುದೇ ಒಂದು ಪ್ರಮುಖವಾದ ಆರ್ಥಿಕ ತೀರ್ಮಾನ ಎಲ್ಲಿ ನಿರ್ಧಾರ ಆಗ್ತದೆ ಅಂತಂದರೆ ಮಾರುಕಟ್ಟೆಯಲ್ಲಿ ನಿರ್ಧಾರವಾಗುತ್ತದೆ ಅಂತಕ್ಕಂಥ ಈ ಒಂದು 4 ಲಕ್ಷಣಗಳನ್ನು ಬಂಡವಾಳಶಾಹಿ ಮಾರುಕಟ್ಟೆಯ ಲಕ್ಷಣಗಳೆಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ, ಬಾಹ್ಯ ವಲಯದ ವ್ಯಾಪಾರದ
ಎರಡು ವಿಧಗಳು ಯಾವ್ಯಾವು, ಅವುಗಳ ಅರ್ಥ ಬರೆಯಿರಿ ಅಂತ. ಬಾಹ್ಯ ಅಂತಂದರೆ ಹೊರಗಿನ ವಲಯ. ಇಲ್ಲಿ ಅದರಲ್ಲಿ ಒಂದು ರಫ್ತು. ರಫ್ತು ಅಂದರೆ ಸ್ವದೇಶವು ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರಾಟ ಮಾಡುವುದನ್ನು ರಫ್ತು ಅಂತ ಕರಿತೇವೆ. ಅಂದರೆ ಇಲ್ಲಿ ನೋಡಿ, ಎ ಬಿ ಅಂತ ಇಟ್ಕೊಳ್ಳಿ. ಇದು ಭಾರತ, ಇದು ಅಮೇರಿಕ. ಭಾರತದವರು ಇತರೆ ರಾಷ್ಟ್ರಗಳಿಗೆ ಸರಕುಗಳನ್ನು ಅಂದರೆ ಭಾರತ ಇವ್ರಿಗೆ ಮಾರಾಟ ಮಾಡುತ್ತೆ ಅಂತ ತಿಳ್ಕೊಳ್ಳಿ. ಇವರು ಮಾರಾಟ ಮಾಡೋದಕ್ಕೆ ಏನಂತ ಕರಿತೇವೆ, ರಫ್ತು ಅಂತ ಕರಿತೇವೆ. ಆಮದು ಅಂದರೆ ಒಂದು ದೇಶವು ಇತರೆ ದೇಶಗಳಿಂದ ಸರಕುಗಳನ್ನು ಖರೀದಿಸುವುದು, ಇದು ಮಾರಾಟ ಮಾಡೋದು ರಫ್ತು. ಅಮೇರಿಕದಿಂದ ಮತ್ತೆ ಭಾರತವನ್ನು ತರಿಸ್ಕೊತದಲ್ಲ, ಇದನ್ನು ನಾವು ಏನು ಕರಿತೀವಿ ಅಂತಂದರೆ ಆಮದು. ತರಿಸ್ಕೊಳ್ಳೋದು ಆಮದು, ಮಾರುವುದು ರಫ್ತು. ಇದು ರಫ್ತು ಮತ್ತು ಆಮದುಗಳಂತ ಕರಿತೇವೆ. ಮೂರನೇದು, ಸಮಗ್ರ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವವರು ಯಾರು ಅಂತಂದರೆ ಇಲ್ಲಿ ಒಂದನೇದು ಭಾರತ ಸರ್ಕಾರ, ಎರಡನೇದು ಭಾರತೀಯ ರಿಸರ್ವ್ ಬ್ಯಾಂಕ್, ಮೂರನೇದು ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸೇವೆ ಅಂತ ಕರಿತೇವೆ. ನಾಲ್ಕನೇದು ಇತರೆ ಆರ್ಥಿಕ ಸಂಸ್ಥೆಗಳು. ಇವುಗಳನ್ನು ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವವರು ಅಂತ ಹೇಳ್ತಾ ಇದೆ. ನಾಲ್ಕನೇ ಪ್ರಶ್ನೆ, ಉತ್ಪಾದನಾಂಗಗಳನ್ನು ಹೆಸರಿಸಿ. ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಈ ಉತ್ಪಾದನಾಂಗಗಳ ಪ್ರತಿಫಲಗಳಂತ ಇದೊಂದು ಟೈಪ್ ಕ್ವಶನ್ ಕೇಳ್ಬೋದು ನಿಮಗೆ. ಉತ್ಪಾದನಾಂಗಗಳ ಪ್ರತಿಫಲಗಳನ್ನು ಹೆಸರಿಸಿ ಅಂತ ಅಂದಾಗ ಪ್ರತಿಫಲಗಳು. ಈಗ ಭೂಮಿಗೆ ನಾವೇನು ಕೊಡ್ತೇವೆ, ಗೇಣಿ. ಶ್ರಮಕ್ಕೆ ಕೂಲಿ. ಈ ಬಂಡವಾಳಕ್ಕೆ ಬಡ್ಡಿ. ಉದ್ಯಮಿ ದರ ಅಥವಾ ಸಂಘಟನೆಗೆ ಲಾಭ. ಈ ರೀತಿ ಉತ್ಪಾದನಾಂಗಗಳ ಹೆಸರಿಸಿ ಮತ್ತು ಪ್ರತಿಫಲಗಳನ್ನು ಬರೆಯಿರಿ ಅಂತಂದರೆ ಈ ರೀತಿ ನೀವು ಬರೆದಿದೆ ಅಂದರೆ ನಿಮಗೆ ಪರೀಕ್ಷೆಯಲ್ಲಿ ಕೂಡ 2 ಅಂಕಗಳನ್ನು ಸಿಗುತ್ತವೆ. ನೆಕ್ಸ್ಟು ಇಲ್ಲಿ 4 ಅಂಕದ ಪ್ರಶ್ನೆಗಳು. 1ಕ್ಕೆ 4 = 4. ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿ ಭಿನ್ನವಾಗಿದೆ ಎಂಬುದನ್ನು ಅಂತ ಪ್ರಶ್ನೆ ಇದೆ. ಫಸ್ಟ್ ನಾವು ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ತಿಳ್ಕೊಂಬೊಮ್ಮೆ. ಸೂಕ್ಷ್ಮ ಅರ್ಥಶಾಸ್ತ್ರ ವ್ಯಕ್ತಿಗಳ ಆರ್ಥಿಕ ಪ್ರತಿನಿಧಿಗಳನ್ನು ಅಧ್ಯಯನವಾಗಿದೆ. ವ್ಯಕ್ತಿಗಳ ಆರ್ಥಿಕ ಪ್ರತಿನಿಧಿಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರ. ಅದರಲ್ಲಿ ಎರಡನೇ ಸೂಕ್ಷ್ಮ ಅರ್ಥಶಾಸ್ತ್ರಗಳು ಅನುಭೋಗಿಯ ತಮ್ಮ ಆದಾಯ ಮತ್ತು ಅಭಿರುಚಿಗಾಗಿ ಸರಕುಗಳ ವಿಭಿನ್ನ ಸಂಯೋಜನೆಗಳು ಹೇಗೆ ಆಯ್ಕೆ ಮಾಡುತ್ತಾರೆ ಮತ್ತು ಉತ್ಪಾದಕರು ಗರಿಷ್ಠ ಲಾಭ ಗಳಿಸಲು ವೆಚ್ಚವನ್ನು ಕನಿಷ್ಠ ಮಟ್ಟದಲ್ಲಿ ಇಟ್ಟುಕೊಂಡು ಮಾರುಕಟ್ಟೆಯಲ್ಲಿ ಅಧಿಕ ಬೆಲೆಗೆ ಮಾರಾಟ ಮಾಡುತ್ತಾರೆ ಎಂದು ವಿಶ್ಲೇಷಿಸುತ್ತದೆ. ಅಂದರೆ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಒಬ್ಬ ಅನುಭೋಗಿಗೆ ಅವರ ಆದಾಯ, ಅಭಿರುಚಿಗ ಮತ್ತು ಸರಕುಗಳ ವಿಭಿನ್ನ ಸಂಯೋಜನೆಗಳು ಹೇಗೆ ಆಯ್ಕೆ ಮಾಡುತ್ತಾರೆ ಅಂತಕ್ಕಂಥದ್ದು ಈ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಾವು ತಿಳ್ಕೊಳ್ಬೇಕು.
ಅದೇ ರೀತಿಯಾಗಿ ಉತ್ಪಾದಕರು ಗರಿಷ್ಠ ಲಾಭ ಗಳಿಸುವ ವೆಚ್ಚವನ್ನು ಕನಿಷ್ಠ ಮಟ್ಟದಲ್ಲಿ ಇಟ್ಟುಕೊಂಡು ಮಾರುಕಟ್ಟೆಯಲ್ಲಿ ಅಧಿಕ ಬೆಲೆಗೆ ಮಾರಾಟ ಮಾಡುತ್ತಾರೆ ಎಂದು ವಿಶ್ಲೇಷಣೆ ಮಾಡ್ತಕ್ಕಂಥ ಸೂಕ್ಷ್ಮ ಅರ್ಥಶಾಸ್ತ್ರ. ಮೂರನೇ ಅಲ್ಲಿ ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರವು ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳ ವರ್ತನೆ ಉದ್ದೇಶಗಳು ವಿವರಿಸುತ್ತದೆ. ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳು, ಇಲ್ಲಿ ಆರ್ಥಿಕ ಪ್ರತಿನಿಧಿಗಳು ಅಂತಂತಂದರೆ ನಾವು ಈಗ ತಾನೇ ನಿಮ್ಗೆ ಹೇಳಿದ ಪ್ರಕಾರ ಆರ್ಥಿಕ ಪ್ರತಿನಿಧಿಗಳ ವ್ಯಕ್ತಿಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ಅವರು ಉದ್ದೇಶ ಮತ್ತು ವರ್ತನೆಯನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರದ ಈ ಒಂದು ಭಿನ್ನತೆ. ಇದಕ್ಕೆ ಇನ್ನೊಂದಿದೆ, 4ನೇ ವಿಷಯ, ಸೂಕ್ಷ್ಮ ಅರ್ಥಶಾಸ್ತ್ರ ವೈಯಕ್ತಿಕ ಕಲ್ಯಾಣ ಮತ್ತು ಲಾಭದ ಉದ್ದೇಶವನ್ನು ಹೊಂದಿದೆ. ವ್ಯಕ್ತಿಗತವಾಗಿರ್ತಕ್ಕಂಥ ಕಲ್ಯಾಣ ಆಗಬೇಕು, ಅದರ ಜೊತೆಗೆ ಲಾಭವೂ ಕೂಡ ಆಗಬೇಕಂತ ಈ 4 ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಿಂತ ಸಮಗ್ರ ಅರ್ಥಶಾಸ್ತ್ರ ಯಾವ ರೀತಿ ಭಿನ್ನತೆ ಆಗಿದೆ ಅಂತ ನಿಮಗೆ ಒಂದೊಂದು ಪಾಯಿಂಟನ್ನು ಹೇಳೋದ್ರ ಮುಖಾಂತರ ನಾವು ಇದು ಅರ್ಥ ಮಾಡಿಕೊಳ್ಳೋಣ. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರವು ಆರ್ಥಿಕ ಚಲಕಗಳ ಅಧ್ಯಯನವಾಗಿದೆ. ಆರ್ಥಿಕ ಚಲಕಗಳು ಅಂದರೆ ಇಲ್ಲಿ ಚಲಕಗಳು ಅಂದ ತಕ್ಷಣ ನಾವು ಬೆಲೆಗಳಲ್ಲಿ ಬದಲಾವಣೆಗಳಾಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ವಸ್ತುಗಳಲ್ಲಿ ಬದಲಾವಣೆಗಳಾಗಿರ್ಬೋದು, ಉತ್ಪಾದನೆಯಲ್ಲಿ ಹೆಚ್ಚಳ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಈ ರೀತಿ ನಾವು ಆರ್ಥಿಕ ಚಲಕಗಳಂತೇವೆ. ಈ ಪ್ರೈಸ್ದಲ್ಲಿ ಡಿಕ್ರೀಸಿಂಗ್ ಆಗ್ಬೋದು, ಇನ್ಕ್ರೀಸಿಂಗ್ ಆಗ್ಬೋದು. ಅದೇ ರೀತಿ ಗೂಡ್ಸ್ದಲ್ಲಿ ಇನ್ಕ್ರೀಸಿಂಗ್ ಆಗ್ಬೋದು, ಡಿಕ್ರೀಸಿಂಗ್ ಆಗ್ಬೋದು. ಇವುಗಳನ್ನು ನಾವು ಆರ್ಥಿಕ ಚಲಕಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಸಮಗ್ರ ಅರ್ಥಶಾಸ್ತ್ರ. ಅದೇ ರೀತಿಯಾಗಿ ಎರಡನೇ ಸಮಗ್ರ ಅರ್ಥಶಾಸ್ತ್ರ ಸರ್ಕಾರದ ತೆರಿಗೆ ನೀತಿ ಮತ್ತು ಬಜೆಟ್ ನೀತಿಗಳಿಂದ ಹಣದ ಪೂರೈಕೆ, ಬಡ್ಡಿ ದರ, ಕೂಲಿಗಳು, ಉದ್ಯೋಗ ಮಟ್ಟ, ಹಣದುಬ್ಬರ, ಉತ್ಪನ್ನ, ಮಾರುಕಟ್ಟೆಯಲ್ಲಾಗುವ ಪರಿಣಾಮಗಳನ್ನು ವಿಶ್ಲೇಷಣೆ ಮಾಡುತ್ತದೆ. ಇಲ್ಲಿ ನೋಡಿ, ಸಮಗ್ರ ಅರ್ಥಶಾಸ್ತ್ರ ಸರ್ಕಾರದ ತೆರಿಗೆ ನೀತಿಗಳು, ಟ್ಯಾಕ್ಸ್ಗಳಂತ ಕರಿತೇವೆ, ಬಜೆಟ್ನಲ್ಲಿ ಏನು ಬದಲಾವಣೆಗಳಾಗಿದೆ, ಈ ಬದಲಾವಣೆಗಳಿಂದ ಹಣದ ಪೂರೈಕೆ ಅಂದರೆ ಹಣವನ್ನು ಪೂರೈಕೆ ಮಾಡ್ತಕ್ಕಂಥದ್ದು, ಬಡ್ಡಿ ದರಗಳು, ಕೂಲಿಗಳು, ಉದ್ಯೋಗ ಮಟ್ಟ, ಹಣದುಬ್ಬರ ಮತ್ತು ಉತ್ಪನ್ನದ ಮಾರುಕಟ್ಟೆಯಲ್ಲಾಗುವ ಪರಿಣಾಮಗಳನ್ನು ವಿಶ್ಲೇಷಣೆ ಮಾಡುತ್ತದೆ. ಇಲ್ಲಿ ಸೂಕ್ಷ್ಮದಲ್ಲಿ ಇಲ್ಲಿ ವ್ಯಕ್ತಿ ಲಾಭ, ವ್ಯಕ್ತಿಯ ಆದಾಯ ಅಭಿರುಚಿ ಆಗಿದ್ದರೆ, ಇಲ್ಲಿ ಸಮಗ್ರದಲ್ಲಿ ಇಡೀ ದೇಶದ ಬಜೆಟ್ ನೀತಿಗಳಾಗಿರ್ಬೋದು, ಬಡ್ಡಿ ದರಗಳಾಗಿರ್ಬೋದು, ಕೂಲಿ ದರಗಳಾಗಿರ್ಬೋದು, ಈ ರೀತಿ ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತದೆ. ಅದೇ ರೀತಿ ಮೂರನೇದು, ಸಮಗ್ರ ಅರ್ಥಶಾಸ್ತ್ರವು ಸಾರ್ವಜನಿಕ ಅಗತ್ಯತೆಗಳಿಗೆ ಸಂಪನ್ಮೂಲಗಳನ್ನು ನಿಯೋಜನೆ ಮತ್ತು ಆದರ್ಶ ಬಳಕೆಯನ್ನು ವಿವರಿಸುತ್ತದೆ. ಅಂದರೆ ಸಾರ್ವಜನಿಕವಾಗಿ ಅಗತ್ಯತೆಗಳಿಗೆ ಸಂಪನ್ಮೂಲಗಳನ್ನು ನಿಯೋಜನೆ ಮಾಡೋದು ಅಥವಾ ನೀಡಿಕೆ ಮಾಡೋದು, ಪೂರೈಕೆ ಮಾಡೋದು ಅಥವಾ ಆದರ್ಶ ಬಳಕೆ ಅಂತಕ್ಕಂಥದ್ದು, ವೇಸ್ಟ್ ಆಗಲಾರ್ದಂಗೆ ಆದರ್ಶವಾಗಿ ಬಳಸಬೇಕಂತಕ್ಕಂಥದ್ದು ಈ ಸಮಗ್ರ ಅರ್ಥಶಾಸ್ತ್ರವನ್ನು ಹೇಳ್ತಕ್ಕಂಥದ್ದು. ನಾಲ್ಕನೇದು, ಸಮಗ್ರ ಅರ್ಥಶಾಸ್ತ್ರವು ರಾಷ್ಟ್ರದ ಕಲ್ಯಾಣ ಮತ್ತು ಎಲ್ಲ ಜನರ ಯೋಗಕ್ಷೇಮದ ಉದ್ದೇಶವನ್ನು ಹೊಂದಿದೆ. ಇವೆರಡು ಸೂಕ್ಷ್ಮಕ್ಕೂ ಮತ್ತು ಸಮಗ್ರಕ್ಕೂ ಯಾವ ರೀತಿ ಭಿನ್ನವಾಗಿದೆ ಅಂತಂದರೆ, ಸೂಕ್ಷ್ಮದಲ್ಲಿ ವ್ಯಕ್ತಿಗೆ ಆದ್ಯತೆ, ವ್ಯಕ್ತಿಯ ಆದಾಯ, ವ್ಯಕ್ತಿಯ ಅಭಿರುಚಿ, ಒಬ್ಬ ಉತ್ಪಾದಕನ ಗರಿಷ್ಠ ಲಾಭ, ಕನಿಷ್ಠ ಮಟ್ಟದಲ್ಲಿ
ಇಟ್ಟುಕೊಂಡು ಮಾರುಕಟ್ಟೆಯಲ್ಲಿ ಅಧಿಕ ಬೆಲೆಗೆ, ಈ ರೀತಿ ಇಲ್ಲಿ ವ್ಯಕ್ತಿಗತ ಅಧ್ಯಯನ ಮಾಡಿದಾದರೆ ಇಲ್ಲಿ ಸಮಗ್ರವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ನಾವು ಈ ಒಂದು ಭಿನ್ನತೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟು 4 ಬಂಡವಾಳಶಾಹಿ ಆರ್ಥಿಕತೆಯ ಬಂಡವಾಳಶಾಹಿ ಆರ್ಥಿಕತೆಯ ಕಾರ್ಯವೈಖರಿಯನ್ನು ವಿವರಿಸಿ ಅಂತ ಇದೆ ಪ್ರಶ್ನೆ. ಇಲ್ಲಿ ದೇಶದ ಎಲ್ಲ ಉತ್ಪಾದನಾ ಸಾಧನಗಳ ಒಡೆತನ ಮತ್ತು ನಿರ್ವಹಣೆಗಾಗಿ ಖಾಸಗಿ ವಲಯದಲ್ಲಿರುವ ಇಲ್ಲಿ ದೇಶದ ಎಲ್ಲ ಉತ್ಪಾದನಾ ಸಾಧನಗಳು ಮತ್ತು ಒಡೆತನ ನಿರ್ವಹಣೆ ಈ ಖಾಸಗಿ ವಲಯದಲ್ಲಿರುವುದರಿಂದ ನಾವು ಒಂದು ಕಾರ್ಯವೈಖರಿ ಅಂತ ಹೇಳ್ಬೋದು. ಎರಡನೇದು, ಆರ್ಥಿಕತೆಯಲ್ಲಿ ಬಂಡವಾಳಶಾಹಿ ಆರ್ಥಿಕತೆ ಎಂದು ವ್ಯಾಖ್ಯಾನಿಸಬಹುದು. ಆರ್ಥಿಕತೆಯಲ್ಲಿ ಏನಿರ್ತದೆ ಅಂತಂದರೆ ಬಂಡವಾಳಶಾಹಿದ ಒಂದು ಆರ್ಥಿಕತೆಯನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಅವ್ರು ಹೇಳಿರ್ತಕ್ಕಂಥದ್ದೇ ರೇಟು ಆಗಿರ್ಬೋದು, ಅವರು ಉತ್ಪಾದನೆ ಮಾಡ್ತಕ್ಕಂಥ ವಸ್ತುಗಳಾಗಿರ್ಬೋದು, ಅವರೇ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಫೈನಲ್ ಬೆಲೆಯನ್ನು ಹಚ್ತಕ್ಕಂಥದ್ದು. ಆ ಬೆಲೆ ಏನು ಹೇಳ್ತಾರೆ ಬಂಡವಾಳಶಾಹಿಗಳನ್ನು ಅಷ್ಟನ್ನೇ ಕೊಟ್ಟು ಗ್ರಾಹಕರನ್ನು ಅಥವಾ ಅನುಭೋಗಿಗಳನ್ನು ಖರೀದಿ ಮಾಡ್ತಕ್ಕಂಥದ್ದಕ್ಕೆ ನಾವು ಬಂಡವಾಳಶಾಹಿ ಕಾರ್ಯವೈಖರಿಯ ಎರಡನೇ ಒಂದು ವೈಖರಿ ಅಂತ ತಿಳ್ಕೊಬೋದು. ಅದೇ ರೀತಿಯಾಗಿ ಮೂರನೇದು, ಉತ್ಪಾದನಾ ಸಾಧನಗಳು ಖಾಸಗಿ ಒಡೆತನದಲ್ಲಿರ್ತವೆ. ಏನೇ ಉತ್ಪಾದನೆ ಮಾಡಿದ್ರೂ ಕೂಡ ಅದು ಖಾಸಗಿದವರ ಕೈಯಲ್ಲಿ ಇರ್ತಕ್ಕಂಥದ್ದು. ನಾಲ್ಕನೇದು, ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಉದ್ದೇಶದಿಂದ ಉತ್ಪನ್ನಗಳನ್ನು ಉತ್ಪಾದಿಸಲಾಗುತ್ತದೆ ಅಂತ. ಈ ಮಾರಾಟ ಮಾಡಲಿಂದ ಉದ್ದೇಶದಿಂದ ಉತ್ಪನ್ನಗಳನ್ನು ಉತ್ಪಾದಿಸಲಾಗುತ್ತದೆ. ಐದನೇದು, ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಮಾರಾಟ ಮತ್ತು ಖರೀದಿ ಆಗುತ್ತದೆ. ಏನಾಗ್ತದೆ? ಖರೀದಿ ಆಗುತ್ತದೆ. ಆರನೇದು, ಪ್ರಮುಖ ಆರ್ಥಿಕ ತೀರ್ಮಾನಗಳನ್ನು ಮಾರುಕಟ್ಟೆಯಲ್ಲಿ ನಿರ್ಧಾರವಾಗುತ್ತದೆ ಅಂತ. ಇವೆಲ್ಲ ಕೂಡ ಏನಂದರೆ ಬಂಡವಾಳಶಾಹಿ ಆರ್ಥಿಕತೆಯ ಕಾರ್ಯವೈಖರಿಗಳಂತ ನಾವು ಕರಿತೇವೆ. ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳಿಗೆ ಸರ್ಕಾರ ಮತ್ತು ಕುಟುಂಬ ವಲಯದ ಪಾತ್ರವನ್ನು ವಿವರಿಸಿ ಅಂತ. ಇದು ಕೂಡ 4 ಮಾರ್ಕ್ಸ್ ಕ್ವಶನು. ನೋಡಿ, ಸರ್ಕಾರದ ಪಾತ್ರ. ರಾಜ್ಯದ ಪಾತ್ರವು ಕಾನೂನುಗಳನ್ನು ರೂಪಿಸುವುದು, ಅವುಗಳನ್ನು ಜಾರಿಗೊಳಿಸುವುದು ಮತ್ತು ನ್ಯಾಯದಾನವನ್ನು ಒಳಗೊಂಡಿರುತ್ತದೆ. ರಾಜ್ಯ ಅಥವಾ ಸರ್ಕಾರವು ತೆರಿಗೆ ವಿಧಿಸುವುದು, ಸಾರ್ವಜನಿಕ ಮೂಲಸೌಕರ್ಯಗಳ ನಿರ್ಮಾಣದ ಶಾಲೆಗಳನ್ನು ನಡೆಸುವುದು, ಆರೋಗ್ಯ ಸೇವೆಗಳು ಪೂರೈಕೆ ಇತ್ಯಾದಿಗಳ ಹಣ ಖರ್ಚು ಮಾಡುವುದ ಅಲ್ಲದೆ ಹಲವು ಸಂದರ್ಭದಲ್ಲಿ ಉತ್ಪಾದನೆಯನ್ನು ನಿರ್ವಹಿಸುತ್ತದೆ. ಈ ಒಂದು ರಾಜ್ಯ ಸರ್ಕಾರ ಕಾನೂನುಗಳನ್ನು ರೂಪಿಸುವುದು, ಅವುಗಳನ್ನು ಜಾರಿಗೊಳಿಸುವುದರ ಜೊತೆಗೆ ಎಲ್ಲ ಜನರಿಗೆ ನ್ಯಾಯ ದೊರಕಿಸಿಕೊಡುವ ಒಂದು ರೀತಿಯಲ್ಲಿ ಎಲ್ಲ ಜನರಿಗೂ ಕೂಡ ತೆರಿಗೆ ವಿಧಿಸುತ್ತದೆ. ಆ ತೆರಿಗೆಯಿಂದ ಬಂದಿರತಕ್ಕಂಥ ಹಣದಿಂದ ಅದೇ ಜನರಿಗೆ ಮೂಲಭೂತವಾಗಿರ್ತಕ್ಕಂಥ ಸೌಕರ್ಯಗಳನ್ನು ಕೂಡ ನಿರ್ಮಾಣ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ಶಾಲೆಗಳನ್ನು ಕಟ್ಟುವುದು, ಆರೋಗ್ಯ ಸೇವೆಗಳನ್ನು ಪೂರೈಕೆ ಮಾಡುವುದು, ಹೀಗೆ ಮೂಲಭೂತ ಸೌಕರ್ಯಗಳನ್ನು
ಬಂದಿರತಕ್ಕಂಥ ಹಣವನ್ನು ಖರ್ಚು ಮಾಡುವುದರ ಜೊತೆಗೆ ಉತ್ಪಾದನೆಯನ್ನು ಕೂಡ ನಿರ್ವಹಿಸುತ್ತದೆ. ಇದು ಸರ್ಕಾರದ ಪಾತ್ರ ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಒಂದು ಕುಟುಂಬ ವಲಯದ ಪಾತ್ರ ಏನಿದೆ, ಕುಟುಂಬ ಎಂದರೆ ಅನುಭೋಗಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಕೈಗೊಳ್ಳುವ ವ್ಯಕ್ತಿಗಳು ಅಥವಾ ವ್ಯಕ್ತಿಯ ಸಮೂಹ ಎಂದು ಅರ್ಥೈಸಬಹುದು. ಕುಟುಂಬಗಳು ಜನರನ್ನು ಒಳಗೊಂಡಿರುತ್ತದೆ. ಜನರ ಉಳಿತಾಯ ಮಾಡುತ್ತಾರೆ ಮತ್ತು ತೆರಿಗೆ ಪಾವತಿಸುತ್ತಾರೆ. ಇದಕ್ಕಾಗಿ ಜನರು ಉದ್ಯಮಿಗಳಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡಿ ಕೂಲಿಯನ್ನು ಗಳಿಸುತ್ತಾರೆ. ಅದೇ ರೀತಿಯಾಗಿ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡಿ ವೇತನಗಳನ್ನು ಹಾಗೂ ಗಳಿಸುತ್ತಾರೆ. ಕೆಲವು ಜನ ಉದ್ಯಮಿಗಳು ಮಾಲೀಕರಾಗುತ್ತಾರೆ ಮತ್ತು ಲಾಭ ಗಳಿಸುತ್ತಾರೆ. ಇದಲ್ಲದೆ ಜನರು ಭೂಮಿಯನ್ನು ಗುತ್ತಿಗೆ ನೀಡಿ ಗೇಣಿಯನ್ನು ಮತ್ತು ಬಂಡವಾಳವನ್ನು ಸಾಲವಾಗಿ ನೀಡಿ ಬಡ್ಡಿಯನ್ನು ಬಳಸುತ್ತಾರೆ. ಕುಟುಂಬಗಳ ಬೇಡಿಕೆ ಇಲ್ಲದೆ ಉದ್ಯಮಿಗಳ ಉತ್ಪನ್ನ ಮಾರಾಟ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಈ ರೀತಿ ಕುಟುಂಬಗಳು ವಲಯದ ಪಾತ್ರ, ಕುಟುಂಬ ಮತ್ತು ಸರ್ಕಾರ ಇವೆರಡನ್ನು ಯಾವ ರೀತಿ ಅಭಿವೃದ್ಧಿ ಹೊಂದುತ್ತಿದೆ ಮತ್ತು ಅಭಿವೃದ್ಧಿಶೀಲ ದೇಶಗಳಲ್ಲಿ ಸರ್ಕಾರ ಮತ್ತು ಕುಟುಂಬ ಯಾವ ರೀತಿ ಪಾತ್ರ ವಹಿಸುತ್ತದೆ ಅಂತಕ್ಕಂಥದ್ದು. ಈ ರೀತಿ ಎರಡೂ ಇದ್ದಾಗ ಮಾತ್ರ ಏನಾಗ್ತಾಯಿದೆ ಅಂತಂದರೆ ಅಭಿವೃದ್ಧಿ ಮತ್ತು ಅಭಿವೃದ್ಧಿಶೀಲ ದೇಶ ಆಗಿ ಪರಿವರ್ತನೆ ಹೊಂದಕ್ಕೆ ಸಾಧ್ಯವಾಗುತ್ತದೆ ಅಂತಕ್ಕಂಥದ್ದು. ಇಲ್ಲಿವರೆಗೂ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರಗಳು.